ನಮಸ್ಕಾರ ಬಂಧು ಮಿತ್ರರೇ. ಹಿಂದಿನ ಅಧ್ಯಯನದಲ್ಲಿ ನಾವು ದ ಆರ್ಟ್ ಆಫ್ ವಾರ್, ಸಮಸ್ಯೆಯ ವಯಸ್ಸು ಕಡಿಮೆ, ಶತ್ರು ಸಂಹಾರ, ನಷ್ಟದ ತೀವ್ರತೆ, ಹೀಗೆ ಅನೇಕ ನಮ್ಮ ಬಲಹೀನತೆಗಳ ಬಗ್ಗೆ, ನಮ್ಮೊಳಗಿನ ಬಲಹೀನತೆಗಳ ಬಗ್ಗೆ ತಿಳಿದುಕೊಂಡೆವು. ಈ ಅಧ್ಯಯನದಲ್ಲಿ ನಾವು ನಮ್ಮ ಬಲಹೀನತೆಗಳು ಸೋಮಾರಿತನ, ಟೆನ್ಷನ್, ಆತ್ಮನ್ಯೂನತೆ, ಆತ್ಮವಿಮರ್ಶೆ, ಹೀಗೆ ಮುಂತಾದವುಗಳ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲರೂ ಶ್ರೇಷ್ಠನೆಂಬ ವ್ಯಕ್ತಿಯಲ್ಲಿ ಎಲ್ಲ ಶ್ರೇಷ್ಠ ಗುಣಗಳನ್ನು ನೋಡಲಾರೆ. ಎಲ್ಲರೂ ನಿಷ್ಪ್ರಯೋಜಕನೆಂದು ಹೇಳುವ ವ್ಯಕ್ತಿಯಲ್ಲಿ ಎಲ್ಲ ಅಸಮರ್ಥತೆಯನ್ನು ನೋಡಲಾರೆ. ಆ ಇಬ್ಬರನ್ನು ಬೇರ್ಪಡಿಸುವ ಗೆರೆ ಎಳೆಯಲಾರೆ. ದೇವರು ಕೂಡ ಹಾಗೆ ಬೇರ್ಪಡಿಸುವುದಿಲ್ಲವೆಂದುಕೊಳ್ಳುತ್ತಾನೆ. ಸೋಮಾರಿತನ, ಅಜ್ಞಾನ, ಹೆದರಿಕೆ, ಅಸಮರ್ಥತೆ, ಅಹಂಕಾರ, ಮುಕ್ಕೇಡಿತನ, ಮರೆವು, ಇವೆಲ್ಲ ನಮ್ಮ ಬಲಹೀನತೆಗಳು. ಮತ್ತೊಂದು ರೀತಿ ಹೇಳಬೇಕೆಂದರೆ ನಮ್ಮ ಶತ್ರುಗಳು. ನಮ್ಮ ಬಲಹೀನತೆಗಳೇ ನಮ್ಮ ಶತ್ರುಗಳಾಗಿರುವುದು ಎಂತಹ ವಿಪರ್ಯಾಸ! ಅದಕ್ಕೆ ಯುದ್ಧ ಮಾಡದೆ ವಿಧಿಯಿಲ್ಲ. ನಮ್ಮ ಬಲಹೀನತೆಗಳನ್ನು ರಾಜಿ ಮಾಡಿಕೊಳ್ಳುವುದಾದರೂ ಹೇಗೆ? ಒಮ್ಮೊಮ್ಮೆ ಮತ್ತೊಬ್ಬ ಶತ್ರುವನ್ನು ಎದುರಿಸಬೇಕಾಗಿ ಬಂದಾಗ ಮೊದಲು ನಮ್ಮ ಬಲಹೀನತೆಗಳನ್ನು ಕಡಿಮೆ ಮಾಡಿಕೊಳ್ಳಬೇಕಾಗಿ ಬರುತ್ತದೆ. ಅಂದರೆ ಶತ್ರುಗಳು ಎರಡು ರೀತಿಯಿಂದಿರುತ್ತಾರೆ. ಒಂದು, ನಮ್ಮಲ್ಲೇ ಇರುವ ಶತ್ರು. ಎರಡು, ಹೊರಗಿನ ಶತ್ರು. ನಮ್ಮ ಶತ್ರುವನ್ನು ಗೆಲ್ಲುವುದರಿಂದ ನಮಗೆ ಸಿಗುವ ವಿಜಯ, ಸಂತೋಷ ಎಂಬ ನಿರ್ಧಾರಕ್ಕೆ ಬಂದಿದ್ದೇವೆ. ಅದು ನಿಜವಾದ ಪಕ್ಷದಲ್ಲಿ ಸೋತರೆ ನಮಗೆ ಸಿಗುವುದು ವಿಷಾದ. ಸೋಲಿಂದ ಉಂಟಾಗುವ ವಿಷಾದ ಎರಡು ರೀತಿಯಿಂದಿರುತ್ತದೆ. ಒಂದು, ಮಾನಸಿಕವಾದ ವಿಷಾದ. ಎರಡು, ಭೌತಿಕವಾದ ವಿಷಾದ. ಮಾನಸಿಕವಾದ ವಿಷಾದವೆಂದರೆ ನಮ್ಮ ಆಲೋಚನೆಯ ಮೂಲಕ ಉಂಟಾಗುವ ಕಷ್ಟ. ಉದಾಹರಣೆಗೆ, ಸ್ನೇಹಿತರೆಲ್ಲ ಸಿನಿಮಾಗೆ ಹೋಗುತ್ತಿರುವಾಗ ನಾನೂ ಕೂಡ ಹೋಗುವ ಆಸೆ ತೋರಿ ಹೊರಟಾಗ ತಂದೆಯೋ ತಾಯಿಯೋ ಬೇಡವೆಂದು ಹೇಳಿದರೆ ಉಂಟಾಗುವ ವಿಷಾದ ತನ್ನ ಸ್ವಾತಂತ್ರ್ಯ ಸಂಪೂರ್ಣವಾಗಿ ಕಳೆದು ಹೋಯಿತೆಂಬುದು. ಇಂತಹ ಬದುಕು ವ್ಯರ್ಥವೆಂದು ಅಳುತ್ತಾ ಕುಳಿತುಕೊಳ್ಳುವ 15 ವರ್ಷದ ಯುವಕ ಕಷ್ಟ, ಮಾನಸಿಕವಾದ ವಿಷಾದ. ಲಕ್ಷ್ಮಿ 18 ವರ್ಷದ ಯುವತಿ ಗೋಪಿಯನ್ನು ಮನಸ್ಫೂರ್ತಿಯಿಂದ ಪ್ರೀತಿಸುತ್ತಾಳೆ. ಅವರ ಪ್ರೀತಿ 1 ವರ್ಷ ನಡೆದ ನಂತರ ಗೋಪಿ ಮತ್ತೊಂದು ಹುಡುಗಿಯನ್ನು ಪ್ರೀತಿಸುತ್ತಿದ್ದಾನೆಂದು ತಿಳಿಯುವುದು. ಲಕ್ಷ್ಮಿ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದು ನಿರ್ಧರಿಸುತ್ತಾಳೆ. ಓದನ್ನು ನಿಲ್ಲಿಸುವಳು, ಬದುಕು ವ್ಯರ್ಥವೆಂದುಕೊಳ್ಳುವಳು. ಇವೆಲ್ಲ ಮಾನಸಿಕವಾದ ನೋವುಗಳು. ಇದರಲ್ಲಿ ತುಂಬ ನೋವುಗಳನ್ನು ನಮ್ಮ ನಷ್ಟಕ್ಕೆ ನಾವೇ ಕಡಿಮೆ ಮಾಡಿಕೊಳ್ಳಬಹುದು. ಅದಕ್ಕೆ ಬೇಕಾಗಿರುವುದು ಅನಲೈಸೇಷನ್. ಈ ನೋವುಗಳಿಂದ ನಮಗೆ ಪ್ರತ್ಯೇಕವಾಗಿ ಆಗುವ ನಷ್ಟಗಳೇನೂ ಇಲ್ಲ. ನಾವು ಕಷ್ಟದಲ್ಲಿದ್ದೇವೆಂಬ ಭಾವನೆಯೂ ನಮಗೆ ಹೆಚ್ಚು ಕಷ್ಟ ನೀಡುತ್ತದೆ. ಇದರ ಬಗ್ಗೆ ಸಮಯವನ್ನು ಹಾಳು ಮಾಡಿಕೊಳ್ಳುವುದು ವ್ಯರ್ಥ. ಭೌತಿಕವಾದ, ಇದು ಕೂಡ ಮನಸ್ಸಿಗೆ ಸಂಬಂಧಿಸಿರುವುದೇ. ನೋವು ಮತ್ತೊಂದು ರೀತಿ ಇರುತ್ತದೆ. ಮಗನಿಗೆ ಆಗಾಗ ಹೊಟ್ಟೆ ನೋವು ಬರುತ್ತಿರುತ್ತದೆ. ವಿಲವಿಲ ಒದ್ದಾಡುತ್ತಿರುತ್ತಾನೆ. ಎಷ್ಟು ಒಳ್ಳೆಯ ಡಾಕ್ಟರ್ಗಳಿಗೆ ತೋರಿಸಿದರೂ ವಾಸಿಯಾಗುವುದಿಲ್ಲ. ಅವನ ನರಳಾಟ ಕಂಡರೆ ಕಣ್ಣಲ್ಲಿ ನೀರು ಬರುತ್ತದೆ. ಮಗನಿಗೆ ಕ್ಯಾನ್ಸರ್ ಎಂದು ತಿಳಿಯುತ್ತದೆ. ವಾಸಿ ಮಾಡಲು ಹಣವಿರುವುದಿಲ್ಲ. ಅವನು ಸಾವಿನೆಡೆಗೆ ಹೋಗುತ್ತಿರುವುದನ್ನು ಕಣ್ಣಾರೆ ನಿಸ್ಸಹಾಯಕವಾಗಿ ನೋಡುತ್ತಿರಬೇಕಾಗುತ್ತದೆ. ಆಸ್ತಿ ಜಪ್ತಿಯಾಗುವುದು, ಉಟ್ಟ ಬಟ್ಟೆಗಳಲ್ಲಿ ಮನೆಯಿಂದ ಹೊರಬರಬೇಕಾಗಿ ಬರುವುದು, ಹಸಿವಿನ ಬಾಧೆ, ಮಗಳನ್ನು ಅತ್ತೆ ಮನೆಯವರು ತವರಿಗೆ ಕಳಿಸಿಬಿಡುವುದು, ಮೇಲಧಿಕಾರಿ ಮನಸ್ಸಿಲೇನೋ ಇಟ್ಟುಕೊಂಡು ಕಿರುಕುಳ ನೀಡುತ್ತಿರುವುದು, ಅತ್ಯವಶ್ಯಕತೆಗಾಗಿ ಇರಿಸಿದ್ದ ಹಣ ಕಳುವಾಗುವುದು, ಇವೆಲ್ಲ ಈ ರೀತಿಯ ಕಷ್ಟಗಳು. ಇಂತಹ ಕಷ್ಟಗಳಲ್ಲಿ ಮಾನಸಿಕ ನೋವುಗಳ ಜೊತೆಗೆ ಶಾರೀರಿಕ ನೋವು ಕೂಡ ಇರಬಹುದು.
ಆದರೆ ಮೊದಲ ರೀತಿಯ ಕಷ್ಟಗಳಲ್ಲಿ ಮಾತ್ರ ಹೆಚ್ಚು ಭಾಗ ಮನಸಾರೆ ಆಲೋಚಿಸಿ ಕಂಡುಕೊಂಡು ತಂದುಕೊಂಡ ನೋವುಗಳೇ ಹೆಚ್ಚು. ಉದಾಹರಣೆಗೆ, ಪ್ರೇಯಸಿ ಮತ್ತೊಬ್ಬನನ್ನು ಮದುವೆಯಾಗುವುದು. ಆದರೆ ಮೊದಲ ರೀತಿಯ ನೋವಿನಲ್ಲಿರುವವರು ಬೇರೆ ಯಾವ ಕಷ್ಟಗಳನ್ನು ಒಂದು ಹೆಚ್ಚು ಕಷ್ಟದಂತೆ ಗುರುತಿಸುವುದಿಲ್ಲ. ತಮಗಿರುವಂತಹ ಕಷ್ಟ ಬೇರೆ ಯಾರಿಗೂ ಇಲ್ಲವೆಂದುಕೊಳ್ಳುತ್ತಾರೆ. ಇಂಥವರಿಗೆ ಬೇಕಾಗಿರುವುದು ಆತ್ಮವಿಮರ್ಶೆ. ಇದರ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಎರಡನೇ ರೀತಿಯ ಕಷ್ಟಗಳಲ್ಲಿರುವವರಿಗೆ ಬೇಕಾಗಿರುವುದು ದೃಢ ನಿಶ್ಚಯ. ನಾವು ನಮ್ಮ ಬಲಹೀನತೆಗಳ ಬಗ್ಗೆ ಎರಡು ವಿಭಾಗಗಳಾಗಿ, ಅಂದರೆ ಟೆನ್ಷನ್, ಅಶಾಂತಿ ಎಂದು ತಿಳಿದುಕೊಳ್ಳೋಣ. ಆ ವಿವರಗಳಿಗೆ ಹೋಗುವ ಮೊದಲು ಮನುಷ್ಯನಿಗಿರುವ ಒಂದು ಮುಖ್ಯ ಬಲಹೀನತೆಯ ಬಗ್ಗೆ ಚರ್ಚಿಸುತ್ತೇವೆ. ತುಂಬ ಜನಕ್ಕೆ ಇರೋ ಬಲಹೀನತೆ ಇದು. ನಾನು ಕೂಡ ಈ ಬಲಹೀನತೆಯಿಂದ ಬಹಳ ದಿನ ಒದ್ದಾಡಿದ್ದೆ. ಅದರ ಹೆಸರು ಆತ್ಮನ್ಯೂನ್ಯತೆ. ಸಣ್ಣಗಿರುವುದು, ಕೀಚಲು ಸ್ವರ, ಹಣವಿಲ್ಲದಿರುವುದು ಮೊದಲಾದ 3 ವಿಷಯಗಳಿಂದಾಗಿ ಚಿಕ್ಕಂದಿನಿಂದಲೇ ಈ ಕಾಂಪ್ಲೆಕ್ಸ್ಗೆ ಗುರಿಯಾದೆ. ಬಹುಶಃ ನಾನು ಮನುಷ್ಯನು ಹೆಚ್ಚು ಕಡಿಮೆ ಎಲ್ಲ ಬಲಹೀನತೆಗಳನ್ನು ಒಂದೆಡೆ ಚರ್ಚಿಸಿ ಇದನ್ನು ಮಾತ್ರ ಪ್ರತ್ಯೇಕವಾಗಿ ಚರ್ಚಿಸಲು ಕಾರಣ, ಈ ಬಲಹೀನತೆ ಬೇರಾವ ವಿಭಾಗದಲ್ಲಿಯೂ ಸೇರುವುದಿಲ್ಲ. ಒಂದು ಪ್ಯಾರಾಸೈಟ್ನಂತೆ ಮನುಷ್ಯನು ಅಭಿವೃದ್ಧಿಯನ್ನು ಹೀರಿ ಸಿಪ್ಪೆ ಮಾಡಿಬಿಡುತ್ತದೆ. ಈ ಭಯಂಕರ ಬಲಹೀನತೆಯ ಬಗ್ಗೆ ಚರ್ಚಿಸೋಣ. ಆತ್ಮನ್ಯೂನ್ಯತೆ. ಮನುಷ್ಯರಾಗಿ ಬದುಕಲು ನಾವು ತುಂಬ ಕಷ್ಟಪಡಬೇಕು. ಇಲ್ಲದಿದ್ದರೆ ಅದಕ್ಕಿಂತಲೂ ಅಧಮರಾಗಿ ಬದುಕಬೇಕಾಗುತ್ತದೆ. ಈ ಸೂಕ್ತಿಯಲ್ಲಿ ತುಂಬ ಅರ್ಥವಡಗಿದೆ. ಸರಿಯಾಗಿ ವಿಶ್ಲೇಷಿಸಿದರೆ ಇದರಲ್ಲಿ ವಿವಿಧ ಅರ್ಥಗಳನ್ನು ಕಂಡುಕೊಳ್ಳಬಹುದು. ನಿಜವೇ? ಮತ್ತೆ ಸಾಮಾನ್ಯವಾಗಿ ಬದುಕುವುದು ಅಷ್ಟು ಸುಲಭವಲ್ಲ. ಬೇರೆ ಬೇರೆ ಕಾಂಪ್ಲೆಕ್ಸ್ಗಳು, ನೋವುಗಳು, ಹೆದರಿಕೆಗಳು, ಸಮಸ್ಯೆಗಳು ಎಲ್ಲವೂ ನಮ್ಮ ಸಂತೋಷವನ್ನು ಅಪಹರಿಸುವ ವಿಷಕೀಟಗಳು. ನನಗೆ ಒಂದು ಕಾಗದಗಳಲ್ಲಿ ಹೆಚ್ಚಿನವು ಆತ್ಮನ್ಯೂನತೆಗೆ ಸಂಬಂಧಪಟ್ಟಿದ್ದು ಆಗಿತ್ತು. ಮುಖ್ಯವಾಗಿ ಐ ಆಮ್ ನಾಟ್ ಓಕೆ, ಯು ಆರ್ ಓಕೆ ಸ್ಟೇಜ್ 25ರಿಂದ 35 ವರ್ಷದೊಳಗಿನ ವ್ಯಕ್ತಿಗಳಲ್ಲಿ ಹೆಚ್ಚಾಗಿರುತ್ತದೆ. ನಿರುದ್ಯೋಗ, ಅಭದ್ರತಾ ಭಾವನೆ, ಸಮಾಜದಲ್ಲಿ ರೆಕಾಗ್ನಿಷನ್ ಸಿಗುತ್ತಿಲ್ಲ ಎಂಬ ಚಿಂತೆ ಮೊದಲಾದವು ಈ ಆತ್ಮನ್ಯೂನತೆಗೆ ಕಾರಣಗಳು. ಆತ್ಮನ್ಯೂನತೆ ಎಂಬ ರೋಗಕ್ಕೆ ವಿಶ್ವಾಸದ ಪ್ರಾಮಾಣಿಕತೆ ಔಷಧಿ. ಇದರ ಸದುಪಯೋಗಪಡಿಸಿಕೊಂಡು ವ್ಯಕ್ತಿಗಳು ಬದುಕಿನಲ್ಲಿ ಯಾವ ಕಾಂಪ್ಲೆಕ್ಸ್ಗೂ ಶರಣಾಗುವುದಿಲ್ಲ. ಇಂತಹ ವ್ಯಕ್ತಿಗಳು ಒಪ್ಪಿಸಲು ಪಡುವುದು ಅನ್ನುವ ಸಮಸ್ಯೆಗಳಿಲ್ಲದೆ ಇತರರ ಹಿತಕ್ಕನುಗುಣವಾಗಿ ತಮ್ಮ ಇಷ್ಟಗಳನ್ನು, ಅಗತ್ಯಗಳನ್ನು ಮುಚ್ಚಿಟ್ಟುಕೊಂಡು ಯಾರಿಗೂ ಮುಜುಗರ ಉಂಟು ಮಾಡದೆ ತಾವು ರಾಜಿ ಮಾಡಿಕೊಳ್ಳದೆ ಕಳೆದು ಬಿಡುತ್ತಾರೆ. ಅವರನ್ನು ಪ್ರಶ್ನಿಸುವ ಅಗತ್ಯವಾಗಲಿ ಅವಕಾಶವಾಗಲಿ ಯಾರಿಗೂ ಬರುವುದೇ ಇಲ್ಲ. ಅಥೆಂಟಿಸಿಟಿ ಎಂಬುದು ಪ್ರಯತ್ನಿಸಿದರೆ ಸಿಗುವುದಿಲ್ಲ. ಅದೊಂದು ಬದುಕಿನ ಅವಧಿಯ ತಪಸ್ಸು. ಇದನ್ನು ನಿರಂತರ ಮಾಡುತ್ತಲೇ ಇರಬೇಕು. ಇದರ ಮೇಲೆ ಸಂಪೂರ್ಣವಾಗಿ ಅಧಿಕಾರ ಬರದಿದ್ದರೂ ಬಹಳಷ್ಟು ಮಟ್ಟಿಗೆ ಪ್ರಯತ್ನದ ಮೂಲಕ ಸಫಲರಾಗಬಹುದು. ನಾವು ನಮ್ಮ ಬದುಕಿನ ಮೇಲೆ ಅಧಿಕಾರ ಪಡೆಯಲು ಈ ಕೆಳಕಂಡ ವಿಷಯಗಳು ಜೊತೆ ಇರಬೇಕು. 1. ನಮ್ಮ ಬದುಕಿನಲ್ಲಿ ನಡೆಯುವ ಪ್ರತಿ ಚಿಕ್ಕ ದೊಡ್ಡ ವಿಷಯಗಳಿಗೂ ಕೂಡ ಪ್ರಾಧಾನ್ಯತೆ ಕೊಡಬೇಕು. ಒಮ್ಮೊಮ್ಮೆ ಚಿಕ್ಕ ಪುಟ್ಟ ವಿಷಯಗಳಲ್ಲೇ ನಾವು ತಪ್ಪು ಮಾಡುತ್ತಿರುತ್ತೇವೆ. ಯಾವ ಚರ್ಯೆಗೆ ನಾವು ಹೇಗೆ ಸ್ಪಂದಿಸುತ್ತೇವೋ, ನಮ್ಮ ಮನಸ್ಸಿನಲ್ಲಿರುವುದಾಗಲಿ ನಾವು ನಂಬಿರುವುದಾಗಲಿ ನಿರ್ಭೀತಿಯಿಂದ ಹೊರಗೆ ಹೇಳುತ್ತಿದ್ದೇವೋ ಇಲ್ಲವೋ ಗಮನಿಸಿ ನೋಟ್ ಮಾಡಿಕೊಳ್ಳುತ್ತಿರಬೇಕು. ಇತರರಿಗಿಂತ ಭಿನ್ನವಾಗಿರುವುದು, ಆಲೋಚಿಸುವುದು ತಪ್ಪು ಎಂಬ ಭಾವನೆಯನ್ನು ಮೊದಲು ದೂರ ಮಾಡಿಕೊಳ್ಳಬೇಕು. ಎಲ್ಲರೂ ಭಿನ್ನವಾಗಿರಬೇಕೆಂಬ ರೂಲೇನೂ ಇಲ್ಲವಾಗಲಿ. ನೀವು ಯಾವುದಾದರೂ ಒಂದು ವಿಷಯವನ್ನು ನಂಬಿದರೆ 10 ಜನ ಅದನ್ನು ಒಪ್ಪುವುದಿಲ್ಲವೆಂಬ ಒಂದೇ ಕಾರಣಕ್ಕೆ ನೀವು ನಂಬಿಕೆಯನ್ನು ಬಿಡಬೇಡಿ. ಇತರರಿಗೆ ಹಾನಿ ಮಾಡದೆ ನೀವು ನಿಮ್ಮ ನಂಬಿಕೆಯ ಸಿದ್ಧಾಂತವನ್ನು ನಿರ್ಭೀತಿಯಿಂದ ಆಚರಣೆಗೆ ತನ್ನಿ. 10 ಜನ ನಿಮ್ಮ ಬಗ್ಗೆ ಏನಂದುಕೊಂಡರೂ ಸರಿ, ಆದರೆ ಸಿದ್ಧಾಂತ ನಿಮಗೆ ಸರಿಯಿಲ್ಲ ಎನಿಸಿದರೆ ಅದನ್ನು ನಿಯತ್ತಾಗಿ ದೂರ ಮಾಡಿ ಅಷ್ಟೇ. ಯಾವ ವ್ಯಕ್ತಿ ತನ್ನನ್ನು ತಾನು ಪ್ರೀತಿಸಿಕೊಂಡು, ತನ್ನನ್ನು ತಾನು ಗೌರವಿಸಿಕೊಂಡು, ತನ್ನ ಮೌಲ್ಯಗಳನ್ನು ನಂಬುತ್ತಾ ಬದುಕುತ್ತಾನೋ ಅಂತಹವನನ್ನು ಈಗಲ್ಲದಿದ್ದರೂ ಕೆಲ ಕಾಲದ ನಂತರ ಜನ
ಪ್ರೀತಿಸಲು ಆರಂಭಿಸುತ್ತಾರೆ. ಒಂದು ಸಿದ್ಧಾಂತವನ್ನು ನಂಬುತ್ತಾ ಅದನ್ನು ಆಚರಿಸುತ್ತಾ ಮೇಲೆ ಮಾತ್ರ ಮತ್ತೊಂದು ರೀತಿ ಬದುಕುತ್ತಿರುವಂತೆ ನಟಿಸಬೇಡಿ. ಬೆಕ್ಕು ಕಣ್ಮುಚ್ಚಿಕೊಂಡು ಹಾಲು ಕುಡಿಯುವ ಸೂಕ್ತಿ ನಮಗೆ ನಿರಂತರ ಅನ್ವಯಿಸುತ್ತದೆ. ನಾವು ಹೇಗೆ ಬದುಕಬೇಕೆಂದುಕೊಳ್ಳುತ್ತಿದ್ದೆವೋ ಹಾಗೆ ಬದುಕದಿದ್ದರೆ ನಮ್ಮ ಜೊತೆ ಅಗತ್ಯ ಇರುವವರು ಮಾತ್ರ ನಮಗೆ ಸ್ನೇಹಿತರಾಗಿ ಉಳಿಯುತ್ತಾರೆ. ಅವರಿಗಾಗಿ ನಾವು ಅಂದವಾದ ಮುಸುಕು ಹಾಕಿಕೊಳ್ಳಬೇಕಾಗಿಲ್ಲ. ನಿಮ್ಮೊಡನೆ ನೀವು ಹೆಚ್ಚು ಸಮಯ ಕಳೆಯಿರಿ. ಅದು ನಿಮ್ಮ ಮೇಲೆ ನಿಮಗಿರುವ ಪ್ರೀತಿಯನ್ನು ಸೂಚಿಸುತ್ತದೆ. ಆಗಲೇ ನಿಮ್ಮ ಬಗ್ಗೆ ನೀವು ಹೆಚ್ಚು ತಿಳಿದುಕೊಳ್ಳಬಲ್ಲಿರಿ. ಸರಿ ತಪ್ಪುಗಳ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕೆಂದರೆ ನಾವು ನಿರಂತರವಾಗಿ ನಮ್ಮೊಡನೆ ಬದುಕುತ್ತಿರಬೇಕು. ನಮ್ಮನ್ನು ಪರಿಶೀಲಿಸಿಕೊಳ್ಳುತ್ತಿರಬೇಕು. ನಮ್ಮ ಭಾವನೆ ದೃಢವಾಗುತ್ತಿದ್ದಂತೆ ಇತರರ ಜೊತೆ ನಮ್ಮ ಪ್ರವರ್ತನೆ ಅಷ್ಟು ಸೂಕ್ಷ್ಮವಾಗಿರುತ್ತದೆ. ಪುಸ್ತಕಗಳು, ಟಿವಿ, ಕೈತೋಟದ ಕೆಲಸ, ಸಂಗೀತ, ದೇವರ ಜ್ಞಾನ, ಹೊಲಿಗೆ ಇಂತಹ ನಮ್ಮೊಡನೆ ನಾವು ಹೆಚ್ಚು ಕಾಲ ಕಳೆಯಲು ಸಹಾಯ ಮಾಡುತ್ತವೆ. ನಮ್ಮ ಹೃದಯದೊಳಗೆ ನಾವೇ ಪ್ರವೇಶಿಸಿಬಿಟ್ಟರೆ ನಮ್ಮಲ್ಲಿನ ಶಕ್ತಿ ಹೆಚ್ಚಾಗುತ್ತದೆ. ಅದೇ ಅಥೆಂಟಿಸಿಟಿ ಅಂದರೆ. ನಮ್ಮಂತೆ ನಾವು ಬದುಕುವುದು ಕೂಡ ಒಂದು ವರವೇ. ಸುತ್ತಲೂ ಜನ ತಾವು ಹೇಗೆ ಬದುಕುತ್ತಿರುತ್ತಾರೆಂದುಕೊಂಡಿರುತ್ತಾರೋ ಹಾಗೆ ಬದುಕುವುದಿಲ್ಲ. ಮತ್ತೆ ಕೆಲವರು ತಾವು ಹೇಗೆ ಬದುಕಬೇಕೆಂದುಕೊಂಡಿರುತ್ತಾರೋ ಹಾಗೆ ಬದುಕಿದರೂ ಕೂಡ ಅದನ್ನು ಬಾಯಿಬಿಟ್ಟು ಹೇಳುವುದಿಲ್ಲ. ಎಂತಹ ವಿಷಾದಕರ ಪರಿಸ್ಥಿತಿ. ಆತ್ಮವಿಮರ್ಶೆಗೂ ಆತ್ಮನ್ಯೂನತೆಗೂ ವ್ಯತ್ಯಾಸ. ತಪ್ಪು ಮಾಡುವುದು ಸಹಜ. ಅದರಿಂದ ಆತ್ಮನ್ಯೂನತೆ ಹೊಂದುವುದು ಮೂರ್ಖತನ. ಹೌದು, ನಾವು ತಪ್ಪು ಮಾಡಿದಾಗ ಬೇಕಾಗಿರುವುದು ಆತ್ಮನ್ಯೂನತೆ ಅಲ್ಲ, ಆತ್ಮವಿಮರ್ಶೆ. ತಪ್ಪೇಕೆ ಮಾಡಿದೆವು? ಆಗ ನಮ್ಮ ಮಾನಸಿಕ ಒತ್ತಡವೇನು? ಏಕೆ ತಪ್ಪು ನಿರ್ಣಯವನ್ನು ತೆಗೆದುಕೊಂಡೆವು? ಮುಂತಾದವುಗಳನ್ನು ಆಲೋಚಿಸಿಕೊಳ್ಳುವುದೇ ಆತ್ಮವಿಮರ್ಶೆ. ಮತ್ತೆ ಇದರಲ್ಲಿ ಒಂದಿಷ್ಟು ವ್ಯತ್ಯಾಸವಿದೆ. ಅಯ್ಯೋ, ನಾನು ಈ ತಪ್ಪು ಮಾಡಿದೆನೆಲ್ಲ ಅಂದುಕೊಳ್ಳುವುದು ಆತ್ಮನ್ಯೂನತೆ ಅಲ್ಲ. ಆ ತಪ್ಪನ್ನು ಸರಿಪಡಿಸಿಕೊಳ್ಳಲು ಏನಾದರೂ ಬೇರೆ ಮಾರ್ಗಗಳಿವೆಯಾ ಎಂದು ಆಲೋಚಿಸುವುದಕ್ಕಾಗಿ ಮಾಡುವ ಪ್ರಯತ್ನ. ಪ್ರೇಯಸಿಯ ಕರೆ ಬರೆಯುವಾಗ ಕೆಲವು ಕಲಾವಿದರು ಜೀವನ ಚರಿತ್ರೆಯನ್ನು ಓದಿದೆ. ಅದರಲ್ಲಿ ಮೈಕಾಲಜಿಕಲ್ ಒಂದು ಚರ್ಚಿನ ಚಾವಣಿಯ ಮೇಲೆ ಚಿತ್ರ ಬಿಡಿಸುವುದಕ್ಕಾಗಿ ಆತ ಉಯ್ಯಾಲೆ ಒಂದನ್ನು ಕಟ್ಟಿ ಅದರ ಮೇಲೆ ಕೆಲವು ವರ್ಷಗಳ ಕಾಲ ಅಂಗಾತ ಮಲಗಿ ಆ ಚಿತ್ರಗಳನ್ನು ಪೂರ್ತಿ ಮಾಡಿದ. ಅನಂತರ ಆತ ಬದುಕಿನಾದ್ಯಂತ ಬೆನ್ನು ನೋವಿನಿಂದ ನೆರಳಿ ಅಂಗವಿಕಲನಾದ. ಒಂದು ದಿನ ಅವನು ಚಿತ್ರಕಲೆಯನ್ನು ಪೂರ್ತಿ ಮಾಡಿದ ನಂತರ ಮತ್ತೆ ಮೇಲೆ ಹತ್ತಲು ಹೋದಾಗ ಆತನ ಮಿತ್ರನೊಬ್ಬ, ಇಷ್ಟು ಶ್ರಮ ಬೇಕೆ ತೆಗೆದುಕೊಳ್ಳುತ್ತಿದ್ದಿ ಮತ್ತೆ ಎಂದು ಕೇಳಿದನಂತೆ. ಮೇಲ್ಭಾಗದಲ್ಲಿದ್ದ ಚಿತ್ರವನ್ನು ತೋರಿಸುತ್ತಾ, ಅದೋ ಅಲ್ಲೊಂದು ಚಿಕ್ಕ ತಪ್ಪಾಗಿದೆ, ಅದನ್ನು ಸರಿಪಡಿಸಲು ಹೋಗುತ್ತಿದ್ದೇನೆ ಅಂದನಂತೆ ಎಂಜಲು. ಇರಲಿ ಬಿಡು, ಪರವಾಗಿಲ್ಲ, ಚೆನ್ನಾಗೇ ಇದೆಯಲ್ಲ, ಎಷ್ಟು ಗಮನಿಸಿ ನೋಡಿದರೂ ನನಗೆ ಯಾವ ಲೋಪವೂ ಕಾಣುತ್ತಿಲ್ಲ, ಯಾರು ಅಷ್ಟು ಸೂಕ್ಷ್ಮವಾಗಿ ಗಮನಿಸುತ್ತಾರೆ ಅಂದನಂತೆ ಅವನ ಸ್ನೇಹಿತ. ನಾನು ಗಮನಿಸಬಲ್ಲೆ. ಅರ್ಥ ಮಾಡಿಕೊಳ್ಳಬೇಕೆಂದರೆ ಇದರಲ್ಲಿ ಶ್ರೇಷ್ಠವಾದ ಸಂದೇಶ ಹೊಂದಿದೆ. ಇದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಲ್ಲವೇ ಅಲ್ಲ. ನಾವು ಮಾಡುವ ಕೆಲಸದ ಬಗ್ಗೆ, ಅದರ ವಿಜಯದ ಬಗ್ಗೆ ನಮಗೆ ಹೆದರಿಕೆ ಇರಬೇಕು. ಆದರೆ ಅದು ವಿಮರ್ಶಾ ಮಟ್ಟದಲ್ಲಿರಬೇಕೇ ವಿನಃ ನ್ಯೂನ್ಯತೆ ಮಟ್ಟದಲ್ಲಿರಕೂಡದು ಎಂದು ಹೇಳುವುದೇ ಈ ಉದಾಹರಣೆಯ ಮುಖ್ಯ ಉದ್ದೇಶ. ಆ ಅವಗಾಹನೆ ಇಲ್ಲದಿದ್ದರೆ ನಾವು ಮಾಡಿದ್ದೇ ಸರಿ ಎಂಬ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಜಾಗ ಮಾಡಿಕೊಳ್ಳುತ್ತೆ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಎರಡು ಬೇರೆ ಬೇರೆ ಧ್ರುವಗಳಾದರೆ ಅದರ ನಡುವಿನ ರೇಖೆಯೇ ಆತ್ಮವಿಶ್ವಾಸ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಪದ ಬಳಕೆಗೆ ಬರುವ ಮೊದಲು ತುಂಬ ಜನಕ್ಕೆ ಇಂತಹ ಮಾನಸಿಕ ಜಾಂಡ್ಯ ಹೊಂದಿದೆ ಎಂದು ತಿಳಿಯದು. ಆದರೆ ಅಂತಹ ಜಾಂಡ್ಯ ಅಂದಿನಲ್ಲಿರಬೇಕಿಲ್ಲ, ಅದೂ ಇದೆಯಾ ಎಂಬ ವಿಷಯವನ್ನು ತಿಳಿದುಕೊಳ್ಳುವ ಎಚ್ಚರ ನಮ್ಮಲ್ಲಿರಲಿಲ್ಲ. ಚಿಕ್ಕಂದಿನಿಂದಲೇ ಎಷ್ಟು ಗಾಯಗಳಾದರೂ, ಎಷ್ಟು ಮೊಂಡು ಧೈರ್ಯದಿಂದ ಸೈಕಲ್ ತುಳಿಯುವುದನ್ನು ಕಲಿತುಕೊಂಡವೋ ನೆನಪಿಸಿಕೊಂಡರೆ ನಮಗೆ ತೊಂದರೆ ಕೊಡುತ್ತಿರುವ ಹೆದರಿಕೆಗಳನ್ನು ಕೂಡ ಅದೇ ರೀತಿ ಹೋಗಲಾಡಿಸಿಕೊಳ್ಳಬಹುದು. 10 ಜನರೊಡನೆ ಮಾತನಾಡಬೇಕೆಂದರೂ, ಸಲುಗೆಯಿಂದ ಇರಬೇಕೆಂದರೂ ಹಿಂಜರಿಯುವ ವ್ಯಕ್ತಿಗಳು ನೆಮ್ಮದಿಯಿಂದ ಮುಗುಳ್ನಗೆ ಪ್ರಾರಂಭಿಸಿ
ಹಲೋ, ಹಾಯ್ಗಳನ್ನು ಹೇಳುತ್ತಾ ಸಣ್ಣ ಪುಟ್ಟ ಸಂಭಾಷಣೆಗಳನ್ನಾಡಿ ಸ್ನೇಹ ಸಂಪಾದಿಸಿಕೊಳ್ಳುವವರೆಗೂ ಬೆಳೆದು ನಮ್ಮ ಹೆದರಿಕೆಯನ್ನು ಹೋಗಲಾಡಿಸಿಕೊಳ್ಳಬಹುದು. ಆತ್ಮನ್ಯೂನತೆಗೆ ಮುಖ್ಯ ಕಾರಣ ಎಲ್ಲರೂ ತನ್ನನ್ನೇ ಗಮನಿಸುತ್ತಿದ್ದಾರೇನೋ ಎಂಬ ಅನುಮಾನ, ತನ್ನ ನಡತೆಯನ್ನು ವರ್ತನೆಯನ್ನು ತನ್ನ ಹಿಂದೆ ವಿಮರ್ಶಿಸಿಕೊಳ್ಳುತ್ತಾರೇನೋ ಎಂಬ ಸಂದಿಗ್ಧತೆ. ಈ ಅನುಮಾನವೇ ಇಂಥ ಕಾಂಪ್ಲೆಕ್ಸ್ ಇರುವ ವ್ಯಕ್ತಿಗಳನ್ನು ಹಿಂಸಿಸುತ್ತಿರುತ್ತದೆ. ನಾವು ಇಲ್ಲೊಂದು ವಿಷಯವನ್ನು ಗಮನಿಸಬೇಕು. ಎಲ್ಲರೂ ಸದಾ ನಮ್ಮನ್ನೇ ಗಮನಿಸುತ್ತಿರುವುದಿಲ್ಲ. ಅವರವರ ಕೆಲಸ ಅವರವರಿಗಿರುತ್ತದೆ. ನಮ್ಮ ಬಗ್ಗೆ ನಾವು ಹೆಚ್ಚು ಊಹಿಸಿಕೊಳ್ಳುವುದರಿಂದಲೇ ಇಂಥ ಕಾಂಪ್ಲೆಕ್ಸ್ಗಳು ಬೆಳೆಯುತ್ತಿರುತ್ತವೆ. ಯಶಸ್ಸಿನತ್ತ ನಿಜವಾದ ವಿಜಯ ಬದುಕಿನಲ್ಲಿ ಯಾವಾಗ ಲಭಿಸುತ್ತದೆ ಅಂದರೆ ಹಿಂದೆ ನಾವು ಮಾಡಿದ ತಪ್ಪುಗಳನ್ನು ಕಂಡು ನಾವು ನಗುವ ದಿನ. ಅಷ್ಟೇ ಅಲ್ಲ, ನಮ್ಮ ವಿಜಯಗಳಂತೆ ನಮ್ಮ ಸೋಲುಗಳಿಗೂ ನಾವೇ ಜವಾಬ್ದಾರರು ಎಂಬುದು ಒಪ್ಪಿಕೊಳ್ಳುವತನ. ಆದರೆ ಅಂತಹ ತಪ್ಪುಗಳಿಗಾಗಿ ಅನಗತ್ಯವಾಗಿ ಪಶ್ಚಾತ್ತಾಪ ಪಡುವುದು, ಸಮಯ ವ್ಯರ್ಥ ಮಾಡುವುದು, ನಾವು ಮಾಡಿದ ತಪ್ಪುಗಳಿಂದಾಗಿ ಯಾರಿಗಾದರೂ ನಷ್ಟವಾದರೆ ಕ್ಷಮಾಪಣೆ ಕೇಳಿಕೊಳ್ಳಬಹುದು. ಇಂತಹ ನಷ್ಟಗಳಿಲ್ಲದಿದ್ದರೆ ನಾವು ಯಾರಿಗೂ ಬಾಗಬೇಕಾಗಿಲ್ಲ. ಅಂದ ಹಾಗೆ ಈ ಕಾಂಪ್ಲೆಕ್ಸ್ ಎನ್ನುವುದು ಏಕೆ ಹುಟ್ಟುತ್ತದೆ? ನಮ್ಮ ಬಗ್ಗೆ 10 ಜನ ಏನೆಂದುಕೊಳ್ಳುತ್ತಿದ್ದಾರೋ ಏನೋ ಎಂಬ ಅನುಮಾನದಿಂದ ತಾನೇ. ನಮ್ಮ ಬಗ್ಗೆ 100 ಜನ 100 ರೀತಿ ಅಂದುಕೊಂಡರೂ ಆ 100ರಲ್ಲಿ 90% ನಿಜವಿಲ್ಲವೆಂದು ಪುಕಾರಗಳಿವೆಂದು ನಮಗೆ ತಿಳಿಯುತ್ತಲೇ ಇರುತ್ತದೆ. ಮತ್ತೇಕೆ ಚಿಂತೆ? ಮನಸ್ಸನ್ನು ಗಾಯಗೊಳಿಸಿ ಮನುಷ್ಯನಿಗೆ ನೋವುಂಟು ಮಾಡುವುದು ಈ ಪುಕಾರವೆಂಬ ಆಯುಧ. ಬೇರೆಯವರು ತಮ್ಮ ಬಗ್ಗೆ ಏನೆಂದುಕೊಳ್ಳುತ್ತಿದ್ದಾರೋ ಎಂದು ಹೆದರಿದರೆ ಈ ಆತ್ಮನ್ಯೂನತ ಭಾವನೆ ನಮ್ಮ ಮನಸ್ಸಿನಲ್ಲಿ ರಾಕ್ಷಸನಂತೆ ಬೆಳೆದು ದೊಡ್ಡದಾಗುತ್ತದೆ. ಈ ರಾಕ್ಷಸನಿಗೆ ಆಹಾರ ಪುಕಾರ ಅಂಧತಿ ಎಂಬುದು. ಒಬ್ಬರು ಇನ್ನೊಬ್ಬರನ್ನು ನಡತೆಯಿಂದಾಗಲಿ ಮಾತಿನಿಂದಾಗಲಿ ಏಕೆ ನೋಯಿಸುತ್ತಾರೆ? ಕಾರಣಗಳನ್ನು ನೀವು ಊಹಿಸಬಲ್ಲಿರಾ? ಹಾಗೆ ಊಹಿಸಿದರೆ ಪುಕಾರ ನಮ್ಮನ್ನು ಸ್ವಲ್ಪವೂ ನೋಯಿಸುವುದಿಲ್ಲ, ಒಂದತಿ ನಮ್ಮನ್ನು ನೋಯಿಸುವುದಿಲ್ಲ. ಈಗ ಸ್ವಲ್ಪ ಕಣ್ಮುಚ್ಚಿಕೊಂಡು ಯೋಚಿಸಿ. ಇಂತಹ ವ್ಯವಹಾರಗಳಲ್ಲಿ ಇತ್ತೀಚೆಗೆ ಯಾವ ಪಾತ್ರ ವಹಿಸಿದ್ದೀರಿ? ನಿಮಗೆ ನೇರವಾಗಿ ತಿಳಿಯದ ವಿಷಯ ಮತ್ತಾರ ಮೂಲಕವೂ ತಿಳಿದಿದ್ದು ಹೇಗೋ ಮತ್ತೊಬ್ಬರಿಗೆ ಮುಟ್ಟಿಸಿದಿರಿ. ಒಬ್ಬ ವ್ಯಕ್ತಿ ಇಲ್ಲದಿರುವಾಗ ಅವನ ಬಗ್ಗೆ ನೀವು ಹೇಗೆ ಮಾತನಾಡಿಕೊಂಡಿರಿ? ಇನ್ನೊಬ್ಬ ವ್ಯಕ್ತಿಯ ಬಳಿಗೆ ಹೋಗಿ ನಿನ್ನ ಬಗ್ಗೆ ಇಂಥವನು ಹೀಗೆ ಹೇಳಿದ ಎಂದು ಹೇಳಿದ್ದೀರಾ? ಆಲೋಚಿಸಿ ನೋಡಿ. ಈ 2-3 ದಿನಗಳಲ್ಲಿ ಇದರಲ್ಲಿ ಯಾವುದಾದರೂ ಒಂದು ಕೆಲಸವನ್ನು ಮಾಡೇ ಇರುತ್ತೀರಿ. ಇದಕ್ಕೆ ಅಪವಾದದ ವ್ಯಕ್ತಿಗಳು ತೀರಾ ಅಪರೂಪ. ಒಬ್ಬ ವ್ಯಕ್ತಿಯ ಬಗ್ಗೆ ನಮಗಾರಾದರೂ ಅಸಭ್ಯವಾಗಲಿ ಕೆಟ್ಟದಿಂದಾಗಲಿ ಹೇಳಿದರೆ ಅದರಲ್ಲಿಯ ಸತ್ಯಾಸತ್ಯತೆಗಳನ್ನು ಯೋಚಿಸದೆ ನಾವು ನಂಬಿದೆವೆಂದರೆ ಒಂದು ರೀತಿಯಲ್ಲಿ ನಾವು ಆ ರೀತಿ ಹೇಳುವ ವ್ಯಕ್ತಿಯನ್ನು ಪ್ರೋತ್ಸಾಹಿಸಿದಂತೆ. ಅದರಲ್ಲಿಯ ಸತ್ಯಾರ್ಥಿಗಳಷ್ಟು ಅದನ್ನು ಪ್ರಚಾರ ಮಾಡುವುದು ನೀಚತನವೇ. ಅದರಿಂದ ಸಮಯ ಹಾಳಾಗುತ್ತೆ ಹೊರತು ನಮಗಾವ ಲಾಭವೂ ಇಲ್ಲ. ಅದೇ ರೀತಿಯಾಗಿ ನಮ್ಮ ಬಗ್ಗೆ ಎಲ್ಲೋ ಇಬ್ಬರು ವ್ಯಕ್ತಿಗಳು ಕೆಟ್ಟದಾಗಿ ಮಾತನಾಡಿಕೊಂಡಿರುತ್ತಾರೆ. ಆ ಇಬ್ಬರಿಗೂ ಸಮಯ ವ್ಯರ್ಥವಾಗಲಿ, ಇದರಿಂದ ನಮಗಾಗುವ ನಷ್ಟವೇನು? ನಮ್ಮ ಅಗತ್ಯ ಬಿದ್ದರೆ ಅದೇ ವ್ಯಕ್ತಿಗಳು ಮತ್ತೆ ನಮ್ಮ ಬಳಿಗೆ ಬರುತ್ತಾರೆ. ಪ್ರಮುಖ ಸ್ಥಾನಗಳಿರುವವರ ಬಗ್ಗೆ, ಪ್ರಖ್ಯಾತ ಆಟಗಾರರ ಬಗ್ಗೆ, ನಟರ ಬಗ್ಗೆ, ಲೇಖಕರ ಬಗ್ಗೆ ಇಂಥ ಪುಕಾರಗಳು ಪ್ರಚಾರವಾಗುತ್ತಿರುವುದನ್ನು ನಾವು ಗಮನಿಸಬಹುದು. ಇದರಿಂದ ಆ ವ್ಯಕ್ತಿಗಳು ಮಾರ್ಕೆಟ್ಗಾಗಲಿ ಗೌರವಕ್ಕಾಗಲಿ ಚ್ಯುತಿ ಬರುವುದಿಲ್ಲ. ಕೇಳುವವರು ಕೂಡ ಅಂಥವರ ಬಗ್ಗೆ ತಮ್ಮ ಅಭಿಮಾನವನ್ನು ಕಡಿಮೆ ಮಾಡಿಕೊಳ್ಳುವುದಿಲ್ಲ. ಪ್ರಮುಖರೊಡನೆ ನಮ್ಮ ಸನಿಹವನ್ನು ಹೇಳಿಕೊಳ್ಳುವುದಕ್ಕಾಗಿ ಒಂದು ನಿಜಕ್ಕೆ 2 ಸುಳ್ಳುಗಳನ್ನು ಸೇರಿಸಿ ಪ್ರಚಾರ ಮಾಡುವುದು ನಡೆಯುತ್ತಿರುತ್ತದೆ. ನಿಂದನೆ ಮನುಷ್ಯನನ್ನು ಮಾನಸಿಕವಾಗಿ ಕುಗ್ಗಿಸುತ್ತದೆ. ಸ್ವಚ್ಛ ಆಲೋಚನೆಯನ್ನು ನಾಶ ಮಾಡುತ್ತದೆ. ಬೆರಳೆತ್ತಿ ತೋರಿಸುವುದೇ ಅದರ ಧ್ಯೇಯ. ಅದಕ್ಕೆ ಹೆದರಿದರೆ ನಾವು ನಮ್ಮ ಸ್ವಚ್ಛೆಯನ್ನು ಸಾಯಿಸಿಕೊಳ್ಳಬೇಕು. 4 ಜನ ಹೇಳುವುದೇ ನ್ಯಾಯವಲ್ಲ. ಯಾರೋ 4 ಒಂದು ಮೇಕೆಯನ್ನು ನಾಯಿ ಅಂದರೆ ಅದು ನಾಯಿ ಆಗುವುದಿಲ್ಲ. ಇಂತಹ ನಿಂದನೆಗಳಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ
ಶ್ರೀಕೃಷ್ಣನಿಂದಲೇ ಸಾಧ್ಯವಾಗಲಿಲ್ಲ. ನಾವು ಶ್ರೀಕೃಷ್ಣನಂತೆ ಹೋಗಿ ಒಂದು ನಿಂದನೆಯಿಂದ ತಪ್ಪಿಸಿಕೊಳ್ಳಲು ಯಾವ ಯುದ್ಧವನ್ನು ಮಾಡಬೇಕಾಗಿಲ್ಲ. ಆ ನಿಂದನೆಗಳಿಂದ ನಮಗಾವ ನಷ್ಟವೂ ಆಗುವುದಿಲ್ಲ. ಮನವರಿಕೆಯಾದರೆ ಅದನ್ನು ಕಂಡು ಕಾಣದಂತೆ ಬಿಟ್ಟು ಬಿಡಬೇಕು. ನೀವೊಂದು ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ನಿರಾಶಾವಾದಿಗಳು, ಅಸೂಯೆಪೂರರೇ ಇಂತಹ ಪುಕಾರಗಳನ್ನು ಸೃಷ್ಟಿಸುತ್ತಾರೆ. ಒಬ್ಬ ವ್ಯಕ್ತಿಯ ಬಗ್ಗೆ ನಿಮಗೊಬ್ಬ ಕೆಟ್ಟದಾಗಿ ಹೇಳಿದನೆಂದರೆ ಆ ಪ್ರಮುಖ ವ್ಯಕ್ತಿ ಸಾಧಿಸಿರುವ ವಿಜಯವನ್ನು ಕಂಡಾಗಲೇ, ಅವನಿಗೆ ಸಿಗುತ್ತಿರುವ ಗೌರವಾಭಿಮಾನಗಳನ್ನು ಕಂಡಾಗಲೇ ಅಸೂಯೆ ಪಡುತ್ತಿದ್ದಾನೆ ಈ ಹೇಳುವ ವ್ಯಕ್ತಿ ಎಂದೇ ಅರ್ಥ. ಹಾಗೆಯೇ ಅದೇ ಬೀದಿಯಲ್ಲಿರುವ ಹೆಂಗಸರಿಬ್ಬರು ಮತ್ತೊಬ್ಬ ಹೆಂಗಸಿನ ಬಗ್ಗೆ ಗುಸುಗುಸು ಮಾತನಾಡಿಕೊಳ್ಳುತ್ತಿದ್ದಾರೆಂದರೆ ಅವರಿಬ್ಬರಿಗೂ ಆ ಹೆಣ್ಣಿನ ಸ್ವಾತಂತ್ರ್ಯ ಬಗ್ಗೆ ಅಸೂಯೆ ಇರುತ್ತದೆ ಅಷ್ಟೇ. ಆತ್ಮನ್ಯೂನತೆಗೂ ಪರಿಣಾಮರಾಜಿಯಾಗುವುದು. ಎರಡನೆಯದು ನಮ್ಮ ದ್ವೇಷಿಸಿಕೊಳ್ಳುವುದು. ಮೂರನೆಯದು ನಮ್ಮನ್ನು ಕಂಡು ನಾವು ನಾಚಿಕೆ ಪಟ್ಟುಕೊಳ್ಳುವುದು. ಇವೆಲ್ಲ ಅಭಿವೃದ್ಧಿ ನಿರೋಧಕಗಳು. ಬಸ್ ನಿಲ್ದಾಣದಲ್ಲಿ ನಿಂತು ಆಟೋಗಾಗಿಯೇ ದೂರದಲ್ಲಿ ಹೋಗುತ್ತಿರೋ ಪರಿಚಿತಕ್ಕಾಗಿಯೂ ಕೈ ಎತ್ತುತ್ತೇವೆ. ಅವರು ನಮ್ಮ ಕಡೆ ನೋಡದೆ ಹೊರಟು ಹೋದರೆ ತಲೆ ಕೂದಲು ಸರಿಪಡಿಸಿಕೊಳ್ಳುತ್ತಾ ಕೈ ಎತ್ತಿದಂತೆ ಮಾಡುತ್ತೇವೆ. ನಿಜಕ್ಕೂ ಅಲ್ಲಿರುವವರು ನಮಗೆ ಪರಿಚಿತರಲ್ಲ. ಒಂದು ವೇಳೆ ತಿಳಿದವರಿದ್ದರೂ ನಾವು ಅವರನ್ನು ಇಂಪ್ರೆಸ್ ಮಾಡಬೇಕಾದ ಅಗತ್ಯವಿಲ್ಲ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಅವರು ಮರುಕ್ಷಣವೇ ಈ ವಿಷಯವನ್ನು ಮರೆತು ಬಿಡುತ್ತಾರೆ. ಇದಕ್ಕಿಂತಲೂ ಮುಖ್ಯವಾಗಿ ನಾವು ಹಾಗೆ ನಟನೆ ಮಾಡಿದರೇನು ಅವರೆಲ್ಲ ನಮ್ಮನ್ನು ಗಮನಿಸಬಹುದಾ? ನ್ಯೂನತೆಗೆ ಇದು ಆರಂಭ. ಮೇಲೆ ಹೇಳಿದ ಉದಾಹರಣೆಗಳು ಪರಾಕಾಷ್ಠೆ. ಈ ಎರಡರ ನಡುವೆ ನಾವಿಲ್ಲಿರಬೇಕೆಂದು ನಾವೇ ನಿರ್ಧರಿಸಿಕೊಳ್ಳಬೇಕು. ನಮ್ಮ ಬಗ್ಗೆ ನಾವು ಗಮನಿಸಿಕೊಳ್ಳುವಷ್ಟು ಬೇರೆಯವರು ಗಮನಿಸುವುದಿಲ್ಲ. ಅವರಿಗೆ ಅಷ್ಟು ಸಮಯವೂ ಇರುವುದಿಲ್ಲ. ನಾವು ಮಾಡುವುದನ್ನು ನಾವು ನಂಬಿದರೆ ಸಾಕು. ಬೇರೆಯವರು ಏನೆಂದುಕೊಂಡರೂ ಪರವಾಗಿಲ್ಲ. ನಮ್ಮ ಅಗತ್ಯ ಇರುವವರು ನಮ್ಮ ಬಳಿಗೆ ಬಂದೇ ಬರುತ್ತಾರೆ. ನಮ್ಮ ಲೋಪದಿಂದಾಗಿ ನಾವು ನಮಗೆ ಬೇಕಾದವರನ್ನು ಕಳೆದುಕೊಳ್ಳಬೇಕಾದ ಪರಿಸ್ಥಿತಿ ಉಂಟಾದರೆ ಕೂಡಲೇ ಆ ಲೋಪವನ್ನು ಸರಿಪಡಿಸಿಕೊಳ್ಳಬೇಕು. ಆಗ ಮೇಲಿನ ಸಿದ್ಧಾಂತ ಅನ್ವಯಿಸುವುದಿಲ್ಲ. ಈ ಸೂತ್ರಗಳನ್ನೆಲ್ಲ ನೆನಪಿಟ್ಟುಕೊಂಡಿರಿ. ಆತ್ಮನ್ಯೂನತೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಎಂಬ ಶತ್ರುವನ್ನು ಗೆದ್ದಂತೆ. ವ್ಯಾಪಾರದಲ್ಲಾಗಲಿ ಆಟದಲ್ಲಾಗಲಿ ಸ್ನೇಹ, ಪ್ರೇಮ, ಬದುಕು, ವಿವಾಹ ಯಾವುದರಲ್ಲಾದರೂ ಅಷ್ಟೇ ನಮ್ಮ ಗೆಲುವು ಸೋಲುಗಳನ್ನು ಸಾಮಾನ್ಯವಾಗಿ ನಮ್ಮನ್ನು ನಾವು ನೋಡಿಕೊಳ್ಳುವ ವಿಧಾನದ ಮೇಲೆ ಆಧಾರವಾಗಿರುತ್ತವೆ. ಕೆಲವರಿಗೆ ಸದಾ ವಿಜಯವನ್ನೇ ಸಾಧಿಸುತ್ತಿರುತ್ತಾರೆ. ಕೆಲವರೇ ಯಾವಾಗಲೂ ಸೋಲು ದುಃಖಗಳಲ್ಲಿ ಮುಳುಗಿರುತ್ತಾರೆ. ಆಲೋಚಿಸಿ ನೋಡಿ. ಸೋತವರೆಂದು ತಮ್ಮ ಸೋಲನ್ನು ಒಪ್ಪಿಕೊಳ್ಳಲು ಇಷ್ಟಪಡುವುದಿಲ್ಲ. ಬದುಕುವುದು ಸಾಗುತ್ತಿದ್ದಂತೆ ಮನುಷ್ಯನಲ್ಲಿ ಅಭಿಪ್ರಾಯಗಳು ಬದಲಾಗುತ್ತಿರುತ್ತವೆ. ಆದರೆ ಅದು ಆ ವ್ಯಕ್ತಿಗೆ ಅನುಕೂಲಕರವಾಗಿ ಮಾತ್ರವಲ್ಲದೆ ಅಭಿವೃದ್ಧಿಯೆಡೆಗೂ ಬದಲಾಗುವಂತೆ ನಡೆದರೆ ಚೆನ್ನಾಗಿರುತ್ತದೆ. ಇದನ್ನೇ ಪ್ರೋಆಕ್ಟಿವ್ ಥಿಂಕಿಂಗ್ ಎನ್ನುತ್ತಾರೆ. ಒಬ್ಬ ಪ್ರಮುಖ ಮಾನಸಿಕ ತಜ್ಞ ಈ ಪದವನ್ನು ಪರಿಚಯಿಸಿದ. ಆತ ಇದನ್ನು ವಿವರಿಸುತ್ತಾ ಈ ರೀತಿ ಹೇಳಿದ್ದಾನೆ: ಲೋಪಗಳ ಮೇಲೆ ಮಾತ್ರವಲ್ಲದೆ ಸಾಮರ್ಥ್ಯಗಳ ಮೇಲೆ ಕೂಡ ದೃಷ್ಟಿಯನ್ನು ಕೇಂದ್ರೀಕರಿಸಬೇಕು. ಮತ್ತೊಮ್ಮೆ ಕೇಳಿ. ಲೋಪಗಳ ಮೇಲೆ ಮಾತ್ರವಲ್ಲದೆ ಸಾಮರ್ಥ್ಯಗಳ ಮೇಲೆ ಕೂಡ ದೃಷ್ಟಿಯನ್ನು ಕೇಂದ್ರೀಕರಿಸಬೇಕು. ಉದಾಹರಣೆಗೆ, ಅಮಿತಾಬ್ ಬಚ್ಚನನ್ನು ಮೊದಲು ಮಡಿಕೋಲಿನಂತಿದ್ದ. ಸಿನಿಮಾಗೆ ಪ್ರಯೋಜನವಿಲ್ಲವೆಂದು ಹಿಂದಕ್ಕೆ ಕಳಿಸುತ್ತಾರೆ. ತೆಲುಗಿನ ಮೆಗಾಸ್ಟಾರ್ ಚಿರಂಜೀವಿಯು ವಿಲನ್ ಪಾತ್ರಗಳಿಗೆ ಮಾತ್ರ ಲಾಯಕ್ಕೆಂದು ಹೇಳುತ್ತಾರೆ. ಇವರೆಲ್ಲ ತಮ್ಮ ಲೋಪಗಳನ್ನು ಅಂಗೀಕರಿಸಿ ಅಲ್ಲೇ ಇದ್ದಿದ್ದರೆ ತಾವು ಇಂತಹ ನಟರನ್ನು ಕಳೆದುಕೊಂಡು ಬಿಡುತ್ತಿದ್ದೆವು. ಮುಖ್ಯವಾಗಿ ಅಮಿತಾಬ್ ಬಚ್ಚನ್ ಆತ್ಮವಿಶ್ವಾಸದಿಂದ ಪ್ರಯತ್ನಿಸಿ ಹಿಂದಿ ಚಲನಚಿತ್ರದಲ್ಲಿ ಕಿರೀಟವಿಲ್ಲದ ಮಹಾರಾಜನಂತೆ ಮೆರೆದಿದ್ದು ಯಾರಿಗೆ ಗೊತ್ತಿಲ್ಲ. ತುಂಬ ಜನಕ್ಕೆ ಒಂದು ರೀತಿಯ ಅಭಿಪ್ರಾಯವಿರುತ್ತದೆ. ಸಾಮಾನ್ಯವಾಗಿ ಚೆನ್ನಾಗಿ ಇರುತ್ತಿರುವಾಗಲೇ ತಮಗಿಂತಲೂ ಚೆನ್ನಾಗಿರುವವರು ಸಮರ್ಥರು ಕಂಡರೆ ಕುಗ್ಗಿ ಹೋಗುತ್ತಾರೆ. ಮತ್ತೆ ಕೆಲವರಂತೂ ಅವರ ಮೇಲೆ ಆಧಾರ ಪಡಲಾರಂಭಿಸುತ್ತಾರೆ. ಬೇರೆಯವರಲ್ಲಿ ನಮಗಾವ ಗುಣಗಳು ಇಷ್ಟವಾಗಿವೆ, ಅದಕ್ಕೆ ಕಾರಣಗಳೇನು ಎಂಬುದು ಪರಿಶೀಲಿಸಿಕೊಂಡು ಅವರು ನಮ್ಮ ರಂಗದಲ್ಲಿರುವ ಪ್ರತಿಸ್ಪರ್ಧಿಗಳೇ, ಆದರೆ ಆ ಗುಣಗಳನ್ನು ಅಭಿವೃದ್ಧಿಪಡಿಸಿಕೊಂಡು ಅವರನ್ನು ಮೀರಿಸಲು ಪ್ರಯತ್ನಿಸಬೇಕು. ನಮಗೆ ಒಳ್ಳೆಯ ಪ್ರವೇಶ, ಅಭಿರುಚಿಗಳಿರುವ ರಂಗದ ಮೇಲೆ ನಮ್ಮ ದೃಷ್ಟಿಯನ್ನು ಕೇಂದ್ರೀಕರಿಸಬೇಕು. ಆಗ ಮಾತ್ರ
ಟಾಪ್ ಲಿಸ್ಟ್ಗೆ ಸೇರುತ್ತೇವೆ. ಟ್ಯಾಲೆಂಟ್ ಇದ್ದೂ ಕೂಡ ಮೇಲೆ ಬರದವರು ತುಂಬ ಕಡೆ ಕಾಣಿಸುತ್ತಾರೆ. ನಮ್ಮಲ್ಲಿ ಒಂದು ಕಲೆ ಇರುವುದು ಬೇರೆ, ಅದನ್ನು ಅಭಿವೃದ್ಧಿಪಡಿಸಿಕೊಳ್ಳುವುದು ಬೇರೆ. ಒಂದು ರಂಗದಲ್ಲಿ ವಿಶೇಷವಾಗಿ ಮೇಲೆ ಬರಲು 25% ಕಲೆ ಇದ್ದರೆ ಸಾಲದು, 75% ಕೃಷಿ ಮಾಡಬೇಕು. ಒಂದು ರಂಗದಲ್ಲಿ ನೆಲೆಯೂರಿದ ನಂತರ ಅಲ್ಲಿ ಸ್ಥಿರವಾಗಿರುವುದು ಕೂಡ ಕಷ್ಟದ ಕೆಲಸವೇ. ಆ ರಂಗದಲ್ಲಿ ಈಗಾಗಲೇ ಬೇರೆಯವರೊಡನೆ ಕೂಡ ನಾವು ಸ್ಪರ್ಧಿಸಬೇಕಾಗುತ್ತದೆ. ರಾಕ್ಷಸ ಎಂಬ ಕಾದಂಬರಿಯಲ್ಲಿ ಬ್ರೇಕ್ ಥ್ರೂ ಎಂಬ ಪದವನ್ನು ಬ್ರೇಕ್ ಥ್ರೂ ಎಂಬುದು ತುಂಬ ಕಷ್ಟ. ಒಮ್ಮೆ ಅದನ್ನು ಸಾಧಿಸಿದ ನಂತರ ವಿಜಯ ಎಂಬುದು ಸುಲಭವಾಗಿರುತ್ತದೆ. ಋಷಿ, ಪರ್ಣಶಾಲೆ, ಕೆಂದಾವರಿಯ ಮಾಲೆ ಕಾದಂಬರಿಗಳು ಬರೆದ ತುಳಸಿದಳವೆಂಬ ಕಾದಂಬರಿಯಿಂದ ಬ್ರೇಕ್ ಥ್ರೂ ಸಿಕ್ಕಿತು. ತುಳಸಿದಳಕ್ಕಿಂತಲೂ ಮೊದಲೆರಡು ಒಳ್ಳೆಯ ಕಾದಂಬರಿಗಳು. ಪ್ರತಿ ಕಲಾವಿದನಿಗೂ ವ್ಯಾಪಾರಿಗೂ ಇಂತಹ ಬ್ರೇಕ್ ಥ್ರೂಗಳು ಯಾವಾಗಲೂ ಒಂದು ಸಲ ಸಂಭವಿಸುತ್ತದೆ. ಅದು ಬೇರೆಯವರಿಗೂ ವಿಪರೀತ ಕೃಷಿ ಮಾಡುತ್ತಿರಲೇಬೇಕು ಎಂಬ ಬಂದ ನಂತರ ನಾವು ಕೃಷಿಯ ಬಗ್ಗೆ ಹೆಚ್ಚು ವಿಚಾರಿಸಬೇಕಾಗುತ್ತದೆ. ಬೇರೆಯವರಿಗಾಗಿ ಬದುಕುವುದನ್ನು ಬಿಟ್ಟುಬಿಡಿ. ನಮ್ಮಿಂದ ಬೇರೆಯವರು ಏನನ್ನು ಆಶಿಸುತ್ತಾರೋ ಅದಕ್ಕೆ ಸರಿಯಾಗಿ ನಾವು ಬದುಕಲಾರಂಭಿಸಿದರೆ ಬೇರೆಯವರೆಂದು ನಮಗಿಂತ ಒಂದು ಮೆಟ್ಟಲು ಮೇಲಿದ್ದು ನಮ್ಮನ್ನೆಂದು ತಮ್ಮ ಅಧೀನದಲ್ಲಿರಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಾರೆ ಎಂಬ ವಿಷಯವನ್ನು ಮರೆಯಬೇಡಿ. ನಿಮ್ಮ ಬರಲಿರುವ ಸೊಸೆಯಿಂದ ಹೇಗೆ ಸೇವೆ ಮಾಡಿಸಿಕೊಳ್ಳಬೇಕೆಂಬ ಆಲೋಚನೆಯನ್ನು ಬಿಟ್ಟು ನಿಮ್ಮತ್ತೆಯವರ ಸೇವೆಯಿಂದ ಹೇಗೆ ಹೊರಬರಬಹುದು ಎಂಬುದನ್ನು ಆಲೋಚಿಸುವುದೇ ಈ ಮಾನಸಿಕ ಆಲೋಚನೆಗೆ ದಾರಿ. ಈ ಬುನಾದಿಯನ್ನು ಆಧಾರವಾಗಿಟ್ಟುಕೊಂಡು ನಾವು ನಮ್ಮ ಇಂತಹ ಬಲಹೀನತೆಗಳ ಬಗ್ಗೆ ಆಲೋಚಿಸುವಾಗ ಒಂದು ಮುಖ್ಯವಾದ ವಿಷಯವನ್ನು ನೆನಪಿಟ್ಟುಕೊಳ್ಳಬೇಕು. ಕೆಲವು ಬಲಹೀನತೆಗಳು ಮೇಲ್ನೋಟಕ್ಕೆ ಬಲಹೀನತೆಗಳಂತೆ ಕಾಣುವುದಿಲ್ಲ. ಉದಾಹರಣೆಗೆ ಅಶಾಂತಿಯನ್ನು ತೆಗೆದುಕೊಳ್ಳೋಣ. ಅಶಾಂತಿ ಕೂಡ ಮನುಷ್ಯನ ಬಲಹೀನತೆ ಎಂದು ನಾನು ಹೇಳಿದರೆ ನಿಮಗೆ ನಂಬಿಕೆ ಉಂಟಾಗದಿರಬಹುದು. ಸ್ವಲ್ಪ ಪ್ರಯತ್ನದಿಂದ ಅಶಾಂತಿಯನ್ನು ಹೋಗಲಾಡಿಸಿಕೊಳ್ಳಬಹುದು. ಆದ್ದರಿಂದಲೇ ಅದು ಬಲಹೀನತೆಯೇ ಅಲ್ಲವೇ? ಇಲ್ಲದಿದ್ದರೆ ಅದು ಕೆಲವು ಬಲಹೀನತೆಗಳ ಪರ್ಯಾವಾಸವೂ ಆಗಿರಬಹುದು, ಇಲ್ಲ ಕೆಲವು ಮಾನಸಿಕ ಸ್ಥಿತಿಗಳ ಪರಿಣಾಮವೂ ಆಗಿರಬಹುದು. ಹೊರಗೆ ಕಾಣುವ ಬಲಹೀನತೆಗಳು ಭೌತಿಕವಾದ ವಿಷಾದಗಳು, ಅಂತರ್ಗತ ಬಲಹೀನತೆಗಳು ಮಾನಸಿಕವಾದ ವಿಷಯಗಳು. ಹೀಗೆ ಈ ಹಿನ್ನೆಲೆಯಲ್ಲಿ ಬಲಹೀನತೆಗಳನ್ನು ಎರಡು ರೀತಿಯಾಗಿ ವಿಭಜಿಸಬಹುದು. ಮುಂದೆ ನಾವು ಟೆನ್ಷನ್ ಮತ್ತು ಕೋಪ ಹಾಗೂ ಇನ್ನಿತರ ಬಲಹೀನತೆಗಳ ಬಗ್ಗೆ ಅಧ್ಯಯನ ಮಾಡೋಣ. ಧನ್ಯವಾದಗಳು.